ವಸಾಹತು ಕಾಲದಲ್ಲಿ ಭಾರತದಲ್ಲಿ ಕೋತಿಗಳನ್ನು ಹಿಡಿಯುವಂಥ ಒಂದು ಸರಳವಾದ ಆದರೆ ಪರಿಣಾಮಕಾರಿಯಾದ ಈ ವಿಧಾನವನ್ನು ಅವರು ನೋಡಿ ಅವರನ್ನು ಬಹಳ ಆಕರ್ಷಿಸಿದಂಥ ಒಂದು ಸಂಗತಿ. ಉದ್ದ ಕುತ್ತಿಗೆಯ ಮಣ್ಣಿನ ಪಾತ್ರೆಗಳು, ಅವುಗಳಲ್ಲಿ ಕೆಲವು ಬೀಜಗಳನ್ನು ಇಡಲಾಗ್ತಾ ಇತ್ತು. ಈ ಕೋತಿಗಳು, ಚಿಕ್ಕ ಕೋತಿಗಳು ಬಂದು ಕೈಯನ್ನು ಒಳಗೆ ಹಾಕಿ ಮುಷ್ಟಿ ಮಾಡಿ ಈ ಬೀಜಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡುವಾಗ ಆ ಉದ್ದ ಕುತ್ತಿಗೆ ಅದು ಅಗಲವಾಗಿರಲಿಲ್ಲ. ಆದ್ದರಿಂದ ಮುಷ್ಟಿಯನ್ನು ಹೊರಗೆ ತೆಗೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ಕೋತಿಗಳನ್ನು ಹಿಡಿದು ಅವುಗಳು ಸುಲಭವಾಗಿ ಬಲಿಯಾಗ್ತಾ ಇದ್ದವು, ಹಿಡಿಯಲ್ಪಟ್ಟು ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾ ಇದ್ದವು. ಇದು ನಿಜ ಅಲ್ಲವೇ ಪ್ರಿಯ ಸ್ನೇಹಿತರೆ? ನಿಮ್ಮ ಕೈ ಯಾವುದಾದ್ರೂ ಒಂದು ಕೋತಿ ಬಲೆಗೆ ಸಿಕ್ಕಿ ಹಾಕ್ಕೊಂಡಿದೆಯಾ? ನೋಡಿ, ಕೆಲವೊಮ್ಮೆ ಕಾನೂನುಬದ್ಧವಾಗಿ ಕಾಣುವಂಥ ಸಂಗತಿಗಳಿರ್ಬೋದು, ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸದ ಮಹತ್ವಾಕಾಂಕ್ಷೆ ಅಥವಾ ಬಿಡಲಾಗದ ಕಹಿತನ, ಅಯ್ಯೋ ಅವರು ಮಾಡಿದ್ದೇನು ಇವರು ಮಾಡಿದ್ದೇನು, ಅಸಹನೆ, ಅಥವಾ ಕೆಲವೊಮ್ಮೆ ಕಾನೂನು ಬಾಹಿರವಾದ ಸಂಗತಿಗಳು ಇದ್ದಿರಬಹುದು, ಹವ್ಯಾಸಗಳು, ಕೆಟ್ಟ ಅಭ್ಯಾಸಗಳು, ಒಂದು ಸಂಬಂಧ, ಜೀವನ ಶೈಲಿ, ಇವುಗಳನ್ನು ಹಿಡಿದಿರುವಾಗ, ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದಿರುವಾಗ ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಬಹುದು. ದುರಂತ ಆ ಪಾತ್ರೆಯಿಂದಲ್ಲ, ದುರಂತ ಬಿಗಿಯಾದ ಮುಷ್ಟಿಯಲ್ಲಿ ಅಲ್ಲವೇ? ಬಿಟ್ಟಾಗಲೇ ಇದೆ ಸ್ವಾತಂತ್ರ್ಯ. ಇನ್ನೂ ಮಹತ್ತಾದ ಸಂಗತಿಗಳು ಕಾಯುತ್ತಾ ಇವೆ. ಆ ಮುಷ್ಟಿಯನ್ನು ಬಿಟ್ಟುಬಿಡಮ್ಮ. ಅದನ್ನು ದೇವ್ರ ಕೈಯಲ್ಲಿ ಹಾಕಿಬಿಟ್ಟು ನಾವು ಸ್ವಾತಂತ್ರ್ಯವನ್ನು ಅಂಗೀಕರಿಸಿ ಸ್ವತಂತ್ರರಾಗಿ ನಡೆಯೋಣ. ಅನುಭವಿಸು ಈ ದೇವರು ಕೊಟ್ಟ ಸ್ವಾತಂತ್ರ್ಯದಲ್ಲಿ ಪಾಲುಗಾರನಾಗು. ನಿನ್ನ ಜೀವನದಲ್ಲಿ ಇದುವರೆಗೂ ಅತ್ಯಂತ ಸಂತೋಷಕರವಾದ ಸಂತೋಷದ ಕ್ಷಣ ಯಾವುದಿತ್ತು ಎಂದು ಕೇಳಿದಾಗ ಏನು ಹೇಳ್ತೀರಿ? ಕೆಲವರು ಹೇಳ್ಬೋದು, ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಮೊಟ್ಟ ಮೊದಲನೇ ಬಾರಿ ಸೈಕಲನ್ನು ಓಡಿಸಿದಾಗ ಎಷ್ಟು ಸಂತೋಷ ಆಗಿತ್ತು. ಅಥವಾ ನೀವು ಪಡೆದ ಬಹುಮಾನವಾಗಿತ್ತೆ, ಗೌರವವಾಗಿತ್ತೆ, ಉದ್ಯೋಗ ಬಂದಾಗಲೇ, ಅಥವಾ ಪರೀಕ್ಷೆಯ ಫಲಿತಾಂಶವೇ. ಸಂತೋಷ ಮತ್ತು ಆನಂದ, ಹ್ಯಾಪಿನೆಸ್ ಆ್ಯಂಡ್ ಜಾಯ್, ಅವುಗಳ ನಡುವೆ ಬಹಳ ವ್ಯತ್ಯಾಸ ಇದೆ ಅಲ್ಲವೇ? ಸಂತೋಷ ಅಂದರೆ ಏನು? ಪರಿಸ್ಥಿತಿಗಳ ಮೇಲೆ ಅವಲಂಬಿಸಿರುತ್ತೆ. ಆದರೆ ಈ ಆನಂದ ಅದು ಆಂತರಿಕವಾದ ಒಂದು ಸಂಗತಿ. ಸಂತೋಷ ಅದು ಕೆಲವೊಮ್ಮೆ ನರ ಸಂದೇಶಗಳಿಂದ ಅಥವಾ ಮೆದುಳಿನಲ್ಲಿರುವ ಹಾರ್ಮೋನ್ಗಳಿಂದ ಅದರ ಮೇಲೆ ಪರಿಣಾಮ ಬರುತ್ತೆ. ಡೋಸ್ ಎಂಬ ಪದವನ್ನು ನೀವು ನೆನಪಿಸಿಕೊಳ್ಬೋದು. ಡಿ ಡೋಪಮಿನ್, ಓ ಆಕ್ಸಿಟೋಸಿನ್, ಎಸ್ ಸಿರೋಟೋನಿನ್, ಇ ಎಂಡಾರ್ಫಿನ್. ಇದನ್ನೆಲ್ಲ ನೆನಪಿಸ್ಕೊಳ್ಬೇಕಾದ್ದಿಲ್ಲ. ಆದರೆ ನಿಮಗೆ ನೆನಪಿದ್ದರೆ ನಿಮ್ಮ ಸ್ನೇಹಿತೆಯರನ್ನು ನೀವು ಅವರ ಮುಂದೆ ಇದನ್ನು ಹೇಳಿ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಸಾಧ್ಯ. ಆನಂದ ಆಂತರಿಕ, ಹೊರಗಿನ ಸಂಗತಿಗಳ ಮೇಲೆ ಅವಲಂಬಿತವಾಗಿರೋದಿಲ್ಲ. ಸ್ನೇಹಿತರೆ, ಈಗ ಈ ಉನ್ನತವಾದ ಮಟ್ಟಕ್ಕೆ ನಮಗಿದೆ ಆಹ್ವಾನ. ಇಂದಿನ ಧ್ಯಾನದ ಶೀರ್ಷಿಕೆ ಮಹತ್ತರ ಆನಂದ, ಮಹತ್ತರ ಪ್ರತಿಫಲ, ಮಹತ್ತರ ಪ್ರೀತಿ. ಮಹತ್ತರ ಆನಂದ ಎಲ್ಲಿದೆ ಈ ವಾಕ್ಯ? ಕೀರ್ತನೆ 4ನೇ ಅಧ್ಯಾಯ 4ನೇ ಕೀರ್ತನೆ 7ನೇ ವಾಕ್ಯ. ಧಾನ್ಯ ದ್ರಾಕ್ಷೆಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ನೋಡಿ, ಹೆಚ್ಚಾದ ಆನಂದ, ಸಾಧಾರಣ ಆನಂದ ಅಲ್ಲ, ಇದು ಹೆಚ್ಚಾದ ಆನಂದ.
ಆದಿಕಾಲದ ಕೃಷಿ ಆಧಾರಿತ ಸಮಾಜಗಳು, ಅಲ್ಲಿ ಒಳ್ಳೆ ಮಳೆ ಬಿದ್ದರೆ, ಒಳ್ಳೆ ಫಲವಿದ್ದರೆ, ಧಾನ್ಯವಿದ್ದರೆ, ಬೆಳೆ ಇದ್ದರೆ ಸಮೃದ್ಧಿ, ಎಲ್ರಿಗೂ ಸಂತೋಷ. ಆದರೆ ಮಳೆ ಇಲ್ಲದೆ ಹೋದರೆ, ಧಾನ್ಯದ ಬೆಳೆ ಇಲ್ಲದೆ ಹೋದರೆ ಹಸಿವು ಅಲ್ಲವೇ, ಬರಗಾಲ, ದುರ್ಭಿಕ್ಷತೆ, ಮರಣ ಕೆಲವೊಮ್ಮೆ. ಮೇಲಿನ ವಚನದಲ್ಲಿ ಕೀರ್ತನೆಗಾರನು ಹೇಳೋದೇನು? ಅದಕ್ಕೂ ಹೆಚ್ಚಿನ ಆನಂದ. ಹೌದು, ನನಗೆ ಗೊತ್ತುಂಟು, ಒಳ್ಳೆ ಧಾನ್ಯ ಬಂತು, ಒಳ್ಳೆ ಬೆಳೆ ಬಂತು, ಎಲ್ರಿಗೂ ಎಷ್ಟು ಸಂತೋಷ. ಆದರೂ ಅದಕ್ಕಿಂತಲೂ ಹೆಚ್ಚಿನ ಆನಂದ ಅದನ್ನು ಕೊಡುವಂಥವನು ನೀನು ಸ್ವಾಮಿ. ಅದು ದೈವಿಕವಾದ ಆನಂದ, ಮಾನವೀಯ ಭಾವನೆಗಳ ಮಿತಿಯನ್ನು ಮೀರಿದ ಆನಂದ. ಅದು ನಿನ್ನಿಂದ ಬರುತ್ತದೆ. ಬೆಳೆ ಬಂದರೆ ಸಂತೋಷ, ಬೆಳೆ ಇಲ್ಲದಿದ್ದರೆ ಭಯ. ಅವರ ಆನಂದ ಕಾಲಕ್ಕೆ ಕಟ್ಟಲ್ಪಟ್ಟಿದ್ದು. ಹೇಗೆ ಕಾಲ ಹೇಗಿದೆಯಾ ಅದನ್ನು ಅನುಸರಿಸಿ ಆನಂದ. ಆದರೆ ಈ ಆನಂದ ಆತ್ಮದಲ್ಲಿ ಸಾಮಾನ್ಯ ಆನಂದವಲ್ಲ, ಅದು ಹೆಚ್ಚಿನ ಆನಂದ. ಬರೀ ಸಂತೋಷವಲ್ಲ, ದೈವಿಕವಾದ ಕೊಡುಗೆಯಾದ ಆನಂದ. ಪರಿಸ್ಥಿತಿಗಳು ಬದಲಾಗ್ಬೋದು, ಆದರೆ ನೀನು ಕೊಟ್ಟ ಆನಂದ ಅದು ಉಳಿಯುವಂಥ ಸಂಗತಿ. ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಹುಟ್ಟುವಂಥ ಶಾಶ್ವತವಾದ ಆನಂದ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 8ನೇ ವಚನ. 8ನೇ ಅಧ್ಯಾಯ 8ನೇ ವಚನ. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಯಾವ ಪಟ್ಟಣ? ಸಮಾರ್ಯ ಪ್ರಾಂತ್ಯದಲ್ಲಿ ಒಂದು ನಗರ. ಅಲ್ಲಿ ಮಹಾ ಆನಂದ ಉಂಟಾಗಲಿಕ್ಕೆ ಕಾರಣ ಏನು ಗೊತ್ತಾ? ಫಿಲಿಪ್ಪನು ಕ್ರಿಸ್ತನ ಶಿಷ್ಯನಾಗಿದ್ದ, ಅಪೋಸ್ತಲರಲ್ಲಿ ಒಬ್ಬನಾಗಿದ್ದ. ಅವನು ಅಲ್ಲಿ ಹೋಗ್ತಾನೆ, ಹೋಗಿ ಯೇಸು ಸ್ವಾಮಿಯ ಬಗ್ಗೆ ಅವರಿಗೆ ತಿಳಿಸ್ತಾನೆ. ಜನರು ಹಿಂದಿರುಗ್ತಾರೆ, ತಮ್ಮ ಕೆಟ್ಟತನವನ್ನು ಬಿಡ್ತಾರೆ, ಪಾಪ ಕ್ಷಮೆಯನ್ನು ಪಡೆದುಕೊಳ್ತಾರೆ. ಆಗ ಅವರ ಹೃದಯದಲ್ಲಿ ಬಹಳ ಆನಂದ. ಅದು ಮಾತ್ರವಲ್ಲ, ಅಶುದ್ಧಾತ್ಮಗಳು ಹೊರಬಂದವು, ರೋಗಿಗಳು ಗುಣಮುಖರಾದರು, ಅನೇಕ ಅದ್ಭುತಗಳು ಸಂಭವಿಸಿದವು. ಆ ಪಟ್ಟಣದಲ್ಲೆಲ್ಲ ಮಹತ್ತರ ಬದಲಾವಣೆ. ಈ ಎಲ್ಲದರ ಕೇಂದ್ರ ಯಾವುದು? ಅದು ಯಾವ ಕಾರ್ಯಕ್ರಮವಲ್ಲ, ಅದು ಒಬ್ಬ ವ್ಯಕ್ತಿ, ಅದು ಯೇಸು ಕ್ರಿಸ್ತನು. ಸ್ವಾಮಿ, ನೀನು ಬಂದಾಗ ವಿಮೋಚನೆ, ಶಾಶ್ವತ ಆನಂದ, ಎಂಥ ಬದಲಾವಣೆ, ಅದು ನಮಗೆ ಬೇಕು. ಮಹತ್ತರ ಆನಂದ. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ನಾವು ಮಹತ್ತರ ಪ್ರತಿಫಲ ಅದನ್ನು ನೋಡ್ತೇವೆ. ಪ್ರತಿಫಲ ಇರುತ್ತದೆ. ನಾವು ಏನು ಮಾಡಿದರೂ ಅದಕ್ಕೆ ಪ್ರತಿಫಲ, ಸಂಬಳ ಅದು ಬೇಕು, ಅದಕ್ಕೆ ನಾವು ಎದುರು ನೋಡುತ್ತೇವೆ. ಆದರೆ ಮಹತ್ತರ ಪ್ರತಿಫಲ, ಅದಕ್ಕೂ ಹೆಚ್ಚಿದ ಮೀರಿದ ಪ್ರತಿಫಲ ಅದು ಎಲ್ಲಿದೆ? ಕೆಲವು ಉದಾಹರಣೆಗಳು. 2 ಅರಸುಗಳು 5ನೇ ಅಧ್ಯಾಯ. ಅಲ್ಲಿ ನಾವು ಓದುತ್ತೇವೆ, ಎಲೀಷ ಪ್ರವಾದಿ ಇದ್ದಾನೆ, ಅವನಿಗೊಬ್ಬ ಸೇವಕ, ಅವನ ಹೆಸರೇನು? ಗೇಹಜಿ ಅಲ್ಲವೇ? ಕೆಲವರಿಗೆಲ್ಲ ಜ್ಞಾಪಕ ಇರುತ್ತೆ. ಗೇಹಜಿ ಅಲ್ಲಿದ್ದಾಗ ನಾಮಾನ್ ಎಂಬ ಸೇನಾಧಿಪತಿ, ಆರಾಮ್ ದೇಶದ ಅರ್ಮೇಯನ್ ಕಮಾಂಡರ್, ಅಧಿಪತಿ ಅಲ್ಲಿ ಬರ್ತಾನೆ. ಬೆನ್ ಹದದ್ ಎನ್ನುವಂಥ ರಾಜ ಇವನನ್ನು ಕಳಿಸಿದ್ದ. ನಾಮಾನ್ ಅವನಿಗೆ ಎಲ್ಲ ಇತ್ತು, ಸಂಪತ್ತಿತ್ತು, ಅವನ ಹತ್ರ ಎಷ್ಟು ಅಧಿಕಾರವಿತ್ತು, ಅವನು ಉತ್ತಮವಾದ ಒಂದು ಸೇನೆಯ ಅಧಿಪತಿ, ಗೌರವವಿತ್ತು, ಮನೆ ಇತ್ತು, ಎಲ್ಲ ಇತ್ತು. ಅವರಿಗೆ ಎಲ್ಲ ಇದೆ. ಆದರೆ ಏನು? ಆದರೆ ಅವನಿಗೆ ಕುಷ್ಠರೋಗವಿತ್ತು. ಅಂದಿನ ಕಾಲದಲ್ಲಿ ಕುಷ್ಠರೋಗ ಗುಣ ಮಾಡುವಂಥ ಔಷಧಿಗಳು, ಲಸಿಕೆಗಳು ಏನೂ ಇಲ್ಲ. ಆಗ ಆ ಸೇನಾಧಿಪತಿ ಮನೆಯಲ್ಲಿದ್ದ ಒಬ್ಬ ಚಿಕ್ಕ ಸೇವಕಿ, ಚಿಕ್ಕ ಹುಡುಗಿ ಹೇಳ್ತಾಳೆ, ಅಬ್ಬಾ, ಇದು ನೋಡಿ, ನಮ್ಮ ಯಜಮಾನರು ಅಲ್ಲಿರುವಂಥ ಪ್ರವಾದಿ ಹತ್ರ ಹೋಗಿದ್ದರೆ ಗುಣವಾಗ್ತಾ ಇತ್ತು. ತೋರಿಸಿಕೊಡುವಂಥ, ಸೂಚನೆ ಕೊಡುವಂಥ ಆ ಹೆಣ್ಣು ಮಗಳು
ಉತ್ತಮವಾದ ಕಾರ್ಯವನ್ನು ಮಾಡಿದಳು. ಅದು ನಾವು ಮಾಡಬಹುದಾದಂಥದ್ದು ಅಲ್ಲವೇ? ಜನರಿಗೆ ಆ ಸೂಚನೆಯನ್ನು ಕೊಡುವಂಥದ್ದು. ಯೇಸು ಸ್ವಾಮಿ ಹತ್ರ ಹೋಗ್ರಿ, ಗುಣ ಮಾಡ್ತಾನೆ. ನಿಮ್ಮ ಮುರಿಯುವಿಕೆಯನ್ನು ಮನಸ್ಸಿನಲ್ಲಿರುವ ಮುರಿದ ಮನಸ್ಸನ್ನು ಒಗ್ಗೂಡಿಸಿ ಗುಣ ಮಾಡುವಂಥ ಶಕ್ತಿ ಆತನಲ್ಲಿದೆ ಎಂದು ಹೇಳುವಂಥ ಶಕ್ತಿ ಮತ್ತು ಮಾಡಬೇಕಾದಂಥ ಸಂಗತಿ ಅಲ್ಲವೇ? ಇಲ್ಲಿ ಇವನು ಬರ್ತಾನೆ, ಎಲೀಷನ ಮನೆಗೆ ಬರುತ್ತಾನೆ, ಸೇನೆಯೊಟ್ಟಿಗೆ ಬರುತ್ತಾನೆ. ರಥಗಳು ಬಂದಿರಬಹುದು, ಕುದುರೆಗಳು ಬಂದಿರಬಹುದು, ಅನೇಕ ಸೈನಿಕರು, ಬಲಾಢ್ಯರು ಅವರೆಲ್ಲ ಬಂದಿದ್ದಾರೆ. ಅವರು ಇಳೀತಾರೆ. ಆಗ ಪ್ರವಾದಿ ಹೊರಗೆ ಬರೋದು ಇಲ್ಲ, ಸೇವಕರನ್ನು ಕಳಿಸ್ತಾನೆ. ಹೊರಗೆ ಬಂದು ಹೇಳ್ತಾರೆ, ಏನಪ್ಪ ಇದಕ್ಕಾಗಿ ತಾನೇ ಬಂದಿದ್ದು, ಕುಷ್ಠರೋಗ ವಾಸಿ ಮಾಡಲಿಕ್ಕೆ? ಹೌದು, ನಿಮ್ಗೆ ಹೇಗೆ ಗೊತ್ತಾಯಿತು? ಇಲ್ಲ, ನಮ್ಮ ಪ್ರವಾದಿ ಹೇಳಿದ್ದಾರೆ, ನೀವು ಯೋರ್ದನ್ ನದಿಗೆ ಹೋಗ್ರಿ, ಹೋಗ್ಬಿಟ್ಟು 7 ಸಾರಿ ಮುಳುಗಿ ಹೇಳ್ರಿ. ಆಗ ಈತನಿಗೆ ಭಾಳ ಕೋಪ. ಹೊರಗೆ ಬಂದು ಮಾತನಾಡುವಂಥ, ಗೌರವಿಸುವಂಥ ಅಷ್ಟು ಭಾವನೆ ಕೂಡ ಇಲ್ವಾ ಈ ಪ್ರವಾದಿಗೆ? ನಮ್ಮ ಊರಿನಲ್ಲಿ ದಮಾಸ್ಕಸ್ ಎಂಬ ಪಟ್ಟಣದಲ್ಲಿ, ಡಮಾಸ್ಕಸ್, ಅಲ್ಲಿ ಅಬಾನ, ಫರ್ಫರ್ ಎಂಬ ಉತ್ತಮ ನದಿಗಳಿವೆ. ಇಲ್ಲಿ ಕೊಳಚೆ ನೀರು ಯಾರಿಗೆ ಬೇಕು? ಅವನು ಸಿಟ್ಟಿನಿಂದ ಅವನು ತಿರುಗಿ ಹೋಗ್ತಾ ಇದ್ದಾನೆ. ಸೇವಕರು ಹೇಳ್ತಾರೆ, ಆದರೂ ಯಾಕೆ ದೊಡ್ಡ ಕಾರ್ಯ ಕೇಳಿದರೆ ನೀವು ಮಾಡ್ತಾಯಿದ್ರಿ, 7 ಪರ್ವತಗಳನ್ನು ಏರ್ರಿ ಅಂತ ಹೇಳಿದರೆ ಮಾಡ್ತಾಯಿದ್ರಿ, ಇಲ್ಲಿ ಹೋಗಿ 7 ಸಾರಿ ಮುಳುಗ್ರಿ ಅಂತ ಹೇಳಿದರೆ ಯಾಕೆ ಮಾಡಬಾರ್ದು? ಯು ಡೋಂಟ್ ಲೂಸ್ ಎನಿಥಿಂಗ್ ಎಂದು ಹೇಳಿದಾಗ ಆತನು ಒಪ್ಪಿಕೊಂಡು ಅಲ್ಲಿ ಹೋಗ್ತಾನೆ. 1, 2, 3, 4, 5, 6, 7ನೇ ಸಾರಿ ಎದ್ದಾಗ ಚರ್ಮ ಸಂಪೂರ್ಣವಾಗಿ ಗುಣಮುಖವಾಗಿದೆ. ಎಷ್ಟು ಸಂತೋಷ! ಆತನು ತಿರುಗಿ ಬರ್ತಾನೆ. ಬಂದು ಇಲ್ಲಿ ಪ್ರವಾದಿ ಹತ್ರ ಧನ್ಯವಾದ ಹೇಳಲಿಕ್ಕೆ ಬಂದಿದ್ದಾನೆ, ಬಹುಮಾನ ಕೊಡಲಿಕ್ಕೆ, ಉಡುಗೊರೆ ಕೊಡಲಿಕ್ಕೆ ಆತನು ಪ್ರಯತ್ನಿಸ್ತಾನೆ. ಆದರೆ ಪ್ರವಾದಿ ಹೇಳ್ತಾನೆ, ಬೇಡಪ್ಪ, ನೀನೇ ತೆಗೆದುಕೊಂಡು ಹೋಗು, ಏನೂ ಬೇಡ. ಆತನು ನಮಸ್ಕಾರ ಮಾಡಿ ತಿರುಗಿ ಹೋಗುವಾಗ ಗೇಹಜಿಗೆ, ಅಯ್ಯೋ ನಿಮ್ಮ ಯಜಮಾನರಿಗೆ ಎಷ್ಟು ಮೂರ್ಖತನ! ಈ ಉಡುಗೊರೆಯನ್ನು ಪಡೆದುಕೊಳ್ಳುವಂಥ ಬುದ್ಧಿವಂತಿಕೆ ಇರಲಿಲ್ಲ. ಇವರ ಹಿಂದೆ ಹೋಗ್ತಾನೆ. ಪ್ರವಾದಿ ನೋಡದೇ ಇರುವಂಥ ಸಮಯದಲ್ಲಿ ಅಲ್ಲಿ ಹಿಂದೆ ಹೋಗಿ ಅವ್ರ ಹತ್ರ ಹೇಳ್ತಾನೆ, ನೋಡಿ, ನಮ್ಮ ಮನೆಯಲ್ಲಿ ನಮ್ಮ ಪ್ರವಾದಿ ಹತ್ರ 2 ಬಂದಿದ್ದಾರೆ, ಏನಾದರೂ ಉಡುಗೊರೆ ಸ್ವಲ್ಪ ತೊಗೊಂಡು ಹೋಗ್ತೀನಿ ಎಂದು 1 ತಾಲಂತು ಬೆಳ್ಳಿ, 2 ಅಂಗಿ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗ್ತೇನೆ ಎಂದು ಹೇಳುವಂಥ ಆ ಸನ್ನಿವೇಶ ಯಾರಿಗೂ ಗೊತ್ತಿಲ್ಲ ಎಂದು ಭಾವಿಸಿದ್ದಾನೆ. ತಿರುಗಿ ಬಂದಾಗ ಎಲೀಷಾ ಹೇಳ್ತಾನೆ, ನನಗೆ ಗೊತ್ತುಂಟು ನೀನು ಮಾಡಿದ್ದೇನು ಎಂಬುದಾಗಿ. ನಾಮಾನ್ನ ಕುಷ್ಠರೋಗ ಗೇಹಜಿಗೆ ಬಂತು. ಅಲ್ಲಿಂದ ಹೊರಗೆ ಹೋಗಬೇಕಾಯಿತು. ಆದರೆ ನೋಡಿ, 8ನೇ ಅಧ್ಯಾಯ, 2 ಅರಸುಗಳು 8ನೇ ಅಧ್ಯಾಯ 9ನೇ ವಾಕ್ಯ. ಆಗ ಎಲೀಷನು ಇಲ್ಲಿ ದಮಸ್ಕಕ್ಕೆ ಹೋಗಿದ್ದಾನೆ, ಡಮಾಸ್ಕಸ್. ಅಲ್ಲಿ ಶ್ರೇಷ್ಠ ವಸ್ತುಗಳಲ್ಲಿ 40 ಒಂಟೆಗಳಷ್ಟು ಬಹುಮಾನವನ್ನು, ಉಡುಗೊರೆಯನ್ನು ಆರಾಮ್ಯನ ಅರಸನು ಬೆನ್ ಹದದನು ಇವನಿಗೆ ಕೊಟ್ಟಿದ್ದಾನೆ. ಆಗ ಬಾಕಿ ಏನಾಯಿತು ಎಂದು ನೀವು ಓದಿಕೊಳ್ಬೋದು 8ನೇ ಅಧ್ಯಾಯದಲ್ಲಿ, 2 ಅರಸುಗಳು 8ನೇ ಅಧ್ಯಾಯದಲ್ಲಿ. ಈ ಪ್ರವಾದಿ ಅದನ್ನು ಸ್ವೀಕರಿಸ್ತಾನೆ. ಯಾಕೆ? ದೇವರು ಆತನಿಗೆ ಹೇಳಿರಬಹುದು ಅದನ್ನು ಸ್ವೀಕರಿಸಬಹುದು ಎಂಬುದಾಗಿ. ಆತನು ಸ್ವೀಕರಿಸ್ತಾನೆ. ತಿರುಗಿ ಇಸ್ರೇಲಿಗೆ ಬರುವಾಗ 40 ಒಂಟೆಗಳಷ್ಟು ಬಹುಮಾನ, ಉಡುಗೊರೆ. ಗೇಹಜಿ ನೋಡಿರ್ಬೋದು, ಅಯ್ಯೋ ನಾನು ನಂಬಿಗಸ್ತನಾಗಿದ್ದರೆ, ನಾನು ಎಲೀಷನ ಜೊತೆಗಿದ್ದರೆ, ನಾನು ಆ ಅವ್ಯವಹಾರವನ್ನು ಮಾಡದೇ ಇದ್ದರೆ ಈ 40 ಒಂಟೆಗಳ ಅಷ್ಟು ಈ ಬಹುಮಾನ, ಉಡುಗೊರೆಗೆಲ್ಲ ಬಂದಿದೆ, 2 ಒಂಟೆ ಅಷ್ಟಾದರೂ ನನಗೆ ಸಿಗ್ತಾ ಇತ್ತು. ಎಷ್ಟು ಹೊರೆ ಹೊತ್ತು ಬರ್ತಾ ಇವೆ, ಅದನ್ನೆಲ್ಲ ಕಳ್ಕೊಂಡನೆ. ಗ್ರೇಟರ್ ರಿವಾರ್ಡ್, ಮಹತ್ತರ ಪ್ರತಿಫಲ, ಅದನ್ನು ಕಳೆದುಕೊಂಡು ಬಿಟ್ಟ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ಹೀಗಿರೋದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ
ತವಕಪಡ್ರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ. ಅದು ಬೇಕು. ದ್ಯಾಟ್ ಈಸ್ ದ ಗ್ರೇಟರ್ ಪರ್ಪಸ್. ಆಗ ನಿಮಗೆ ಸಿಗುವುದು ಮಹತ್ತರ ಪ್ರತಿಫಲ, ಗ್ರೇಟರ್ ರಿವಾರ್ಡ್. ಕೊನೆಯದಾಗಿ ಸಹೋದರ ಸಹೋದರಿಯರೇ, ನಾವು ನೋಡುವಂತಹ ಸಂಗತಿ ಮಹತ್ತರ ಪ್ರೀತಿ. ಸಾಧಾರಣ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ. ಯೋಹಾನ 15:13, 15ನೇ ಅಧ್ಯಾಯ 13ನೇ ವಚನ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಾಣವನ್ನೇ ಅಂಥ ಪ್ರೀತಿ ದೇವರ ಪ್ರೀತಿ. ನಾವು ಸುದ್ದಿಪತ್ರಗಳಲ್ಲಿ ಓದಿದ್ದೇವೆ ಅಲ್ಲವೇ? ಮಂಜಿನಲ್ಲಿ, ಚಳಿಗಾಲದಲ್ಲಿ ಓಡಿಸ್ತಾ ಇದ್ದ ಒಬ್ಬ ಟೆಕ್ಕಿ ಮಾರುತಿ ಗ್ರ್ಯಾಂಡ್ ವಿಟಾರ ಕಾರನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ನೀರು ತುಂಬಿದ ಗುಂಡಿಗೆ, ಹಳ್ಳಕ್ಕೆ ಬಿದ್ದು ಹೋಯಿತು. ಆಗ ಅಲ್ಲಿಂದ ಕಾರಿನಿಂದ ಹೊರಬಂದು ಕಾರಿನ ಮೇಲೆ ನಿಂತ್ಕೊಂಡು ಫೋನ್ ಮಾಡ್ತಾನೆ. ಅನೇಕರು ಬರ್ತಾರೆ, ತಂದೆ ಕೂಡ ಬರ್ತಾರೆ, ನೋಡುವವರು, ಅಧಿಕಾರಿಗಳು, ಪೊಲೀಸ್ ಅವರೆಲ್ಲ ಬಂದರು. ಅವರ ಹತ್ರ ರಕ್ಷಿಸುವಂಥ ಬೇಕಾದ ಸಾಧನಗಳು ಇರಲಿಲ್ಲ. ಆದ್ದರಿಂದ ರಕ್ಷಿಸಲಿಕ್ಕೆ ಸಾಧ್ಯವಾಗಲಿಲ್ಲ. 1 ತಾಸಿಗಿಂತ ಹೆಚ್ಚು ಕೂಗಾಡ್ತಾ ಇದ್ದಾನೆ, ಫೋನ್ ಮಾಡ್ತಾ ಇದ್ದಾನೆ, ಅಂಗಲಾಚ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ. ಆದರೂ ನಿಧಾನವಾಗಿ ಮುಳುಗಿ ಸಾವನ್ನು ಅಪ್ಪಿದ ದುರಂತದ ಸುದ್ದಿ ಅಲ್ವೇ? ಆದರೆ ಇದು ಇನ್ನೂ ಆಳವಾದ ಅರ್ಥದಲ್ಲಿ ನಮ್ಮ ಮಾನವ ಸ್ಥಿತಿಯನ್ನು ಚಿತ್ರಿಸ್ತದೆ. ನಮ್ಮನ್ನು ನಾವೇ ಬಿಡಿಸಿಕೊಳ್ಳಬಹುದಾದಂಥ ಸಂಗತಿ ಅಲ್ಲ ಇದು. ಇತರರಿಗೂ ನಮಗೆ ಸಹಾಯ ಮಾಡುವಂಥ ಸಾಮರ್ಥ್ಯವಿಲ್ಲ. ರಕ್ಷಣೆ ಎಲ್ಲಿ? ನೋಡಿ, ಅದು ಮಹತ್ತರ ಪ್ರೀತಿಯಿಂದ ನಮಗೆ ದೊರಕಲಿದೆ ರಕ್ಷಣೆ. ಯೋಹಾನ 15ನೇ ಅಧ್ಯಾಯ 9ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನೂ ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಯೋಹಾನ 17ನೇ ಅಧ್ಯಾಯ 23ನೇ ವಚನ ಓದೋಣ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆಯೇ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಅಪ್ಪ ಸ್ವಾಮಿ, ಯೇಸು ಸ್ವಾಮಿಯ ಪ್ರಾರ್ಥನೆ ಕೇಳಿ ಆತನು ಹೇಳ್ತಾ ಇದ್ದಾನೆ, ದೇವರೇ, ತಂದೆಯೇ, ನೀನು ನನ್ನನ್ನು ಪ್ರೀತಿಸಿದ ಹಾಗೆ ಅವರನ್ನು ಪ್ರೀತಿಸಿದ್ದಿ ಎಂಬ ಸಂಗತಿಯನ್ನು ಅವರು ಅರ್ಥ ಮಾಡಿಕೊಳ್ಳಲಿ. ಅದನ್ನು ಲೋಕಕ್ಕೆ ತಿಳಿದು ಬರಲಿ. ಎಂಥ ಪ್ರಾರ್ಥನೆ! ಹೌದೇ, ನನ್ನನ್ನು ತಂದೆ ಯೇಸುಸ್ವಾಮಿಯನ್ನು ಪ್ರೀತಿಸಿದಷ್ಟೇ ಪ್ರೀತಿ ಮಾಡ್ತಾನ ಅಪ್ಪ. ಅದನ್ನು ಅರ್ಹಿಸುವಂಥದ್ದು ನಾನಲ್ಲ, ನೀನಲ್ಲ, ನಾವಲ್ಲ. ಅಷ್ಟು ಅರ್ಹತೆ ನಮ್ಮಲ್ಲಿಲ್ಲ. ಆದರೆ ಅದು ಗ್ರೇಸ್, ಕೃಪೆ, ಕರುಣೆ. ಅದನ್ನು ಸ್ವೀಕರಿಸೋಣ. ಸ್ವಾಮಿ, ನಾವು ಅರ್ಹರಲ್ಲ, ಪಾಪಿಗಳು. ಆದರೆ ನಿನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಲು ಬಂದವನು ನೀನು. ಚಿಕ್ಕ ಕೂಸಾಗಿ ಹುಟ್ಟಿದೆ, ನೀನು ಬೆಳೆದಾಗ 33ನೇ ವಯಸ್ಸಿನಲ್ಲಿ ಪ್ರವಾದಿಗಳು ಮುಂಚಿತವಾಗಿ 100 ವರ್ಷಗಳಿಗಿಂತ ಮುಂಚೆಯೇ ಹೇಳಿದ ಪ್ರಕಾರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಪ್ರಾಣವನ್ನು ಅರ್ಪಿಸಿದೆ. ಅದು ನಮಗೆ ಬರಬೇಕಾದ ಶಿಕ್ಷೆಯನ್ನು ನೀನು ಅನುಭವಿಸಿದೆ. ಆದ್ದರಿಂದ ನಿನ್ನನ್ನು ನಂಬಿ ಹಿಂಬಾಲಿಸುವಾಗ ನಮಗಿದೆ ರಕ್ಷಣೆ. ಅದು ಹೆಚ್ಚಿನ ಪ್ರೀತಿ, ಗ್ರೇಟರ್ ಲವ್. ಅದನ್ನು ನಾವು ಸ್ವೀಕರಿಸ್ತೇವೆ ಸ್ವಾಮಿ. ಪುನರುತ್ಥಾನವಾಗಿ ನೀನು ನಮ್ಮೊಟ್ಟಿಗಿದ್ದಿ, ಇಂದು ಇದ್ದಿ. ಆದ್ದರಿಂದ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆಗಳು. ಇದು ಧರ್ಮದ ಬಗ್ಗೆ ಅಲ್ಲ, ಹೊರಗಿನ ಜಾತಿಯ ಬಗ್ಗೆ ಅಲ್ಲ, ಮನುಷ್ಯರು ಮಾಡಿದ ಸಂಗತಿಗಳ ಬಗ್ಗೆ ಅಲ್ಲ, ಆಂತರಿಕವಾಗಿದ್ದು ಸ್ವಾಮಿ, ನನ್ನ ಹೃದಯ ಪೂರ್ವಕವಾಗಿ ನಾನು ಬೇಡುತ್ತೇನೆ, ಕೇಳುತ್ತೇನೆ, ಪಶ್ಚಾತ್ತಾಪ ಪಡುತ್ತೇನೆ, ಅಂಗೀಕರಿಸ್ತೇನೆ.
ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕ್ಷಮೆಗಾಗಿ ಸ್ತೋತ್ರ. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮ ಬುದ್ಧಿಗೆ ಮೀರಿದ ಪ್ರೀತಿ. ಓ, ಇದು ಯಾವ ರೀತಿಯ ಪ್ರೀತಿ! ಅಳತೆ ಮಾಡಲಾರದ ಪ್ರೀತಿ, ಅರ್ಹತೆಯನ್ನು ಮೀರಿದ ಪ್ರೀತಿ, ಉಚಿತವಾಗಿ ದೊರಕಿದ ಪ್ರೀತಿ. ಇದೇ ಹೆಚ್ಚಿನ ಪ್ರೀತಿ, ಮಹತ್ತರ ಪ್ರೀತಿ. ಹೆಚ್ಚಿನ ಪ್ರೀತಿ ನಮ್ಮೊಳಗೆ ಹೆಚ್ಚಿನ ಆನಂದವನ್ನು ಉಂಟು ಮಾಡುತ್ತದೆ ಮತ್ತು ಈ ಲೋಕ ನೀಡುವ ಎಲ್ಲಕ್ಕಿಂತಲೂ ಮೀರಿದ ಹೆಚ್ಚಿನ ಪ್ರತಿಫಲ, ಗ್ರೇಟರ್ ರಿವಾರ್ಡ್, ಗ್ರೇಟರ್ ಜಾಯ್, ಅದು ನಮ್ಮದಾಗುವುದು ಎಂಬ ಭರವಸೆ. ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಕರ್ತನ ಬಳಿಗೆ ಬರುತ್ತೀರಾ? ಬರಲಿಕ್ಕೆ ಇಚ್ಛಿಸ್ತೀರಾ? ನಿಮ್ಮ ಕೈಗಳನ್ನು ಚಾಚಿ ಬಿರುಗಾಳಿಯನ್ನು ಶಾಂತಗೊಳಿಸಿದ ಆತನ ಕೈಯಲ್ಲಿ ನಿಮ್ಮ ಕೈಗಳನ್ನು ಇಡ್ರಿ. ಸ್ವಾಮಿ, ನಿನ್ನನ್ನು ಹಿಂಬಾಲಿಸ್ತೇನೆ, ನಾನು ನಿನ್ನನ್ನು ಅಂಗೀಕರಿಸ್ತೇನೆ ಎಂಬ ಪ್ರಾರ್ಥನೆ ಮಾಡೋಣ.